ಸಂಪರ್ಕದಲ್ಲಿದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿ ನಮಸ್ಕಾರ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಮೊದಲಿಗೆ ಕ್ಯಾಂಪೇನ್ ಅನ್ನು ಆರಂಭ ಮಾಡಿದ್ದು ಅರೆಸ್ಟ್ ರಾಜೀವ್ ಅಂತೇಳಿ. ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಮುನಿಯಪ್ಪ ಅವರನ್ನ ಪ್ರಶ್ನೆ ಮಾಡಿದಾಗ ನೀವೇ ಹೋಗಿ ಹುಡ್ಕೊಂಬನ್ನಿ ಅಂತೇಳಿ ನಮ್ಮನ್ನ ಪ್ರಶ್ನೆ ಮಾಡಿದ್ರು. ನಾವು ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೇ. ನಾವು ಅದನ್ನ ಪ್ರಶ್ನೆ ಮಾಡಿದ್ವಿ. ಈಗ ಕೊನೆಗೂ ಆತನ ಅರೆಸ್ಟ್ ಆಗಿದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ಇದು ಮೊದಲ ದಿನವೇ ಅರೆಸ್ಟ್ ಆಗಬಹುದಾಗಿತ್ತು. ಅವರನ್ನ ರಕ್ಷಣೆ ಮಾಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ನ ನಾಯಕರುಗಳು. ಅದರಿಂದಾಗಿ ಅವ್ರು ಇವತ್ತಿನವರೆಗೂ ಕೂಡ ಅವರ ಎಫ್ಐಆರ್ ಸ್ಕ್ವಾಶ್ಗೆ ಹಾಕಿದಾಗ ಅವ್ರು ಸ್ಕ್ವಾಶ್ ಆಗ್ಬಿಡ್ತದೆ, ಅದರಿಂದ ಅವ್ರನ್ನ ಅರೆಸ್ಟ್ ಮಾಡೋದು ಬೇಡ ಅಂತೇಳಿ ಇವರೆಲ್ಲರೂ ಇಟ್ಕೊಂಡಿದ್ರು. ಅವರನ್ನು ಯಾವ ರೀತಿ ರಕ್ಷಣೆ ಮಾಡಿದ್ದಾರೆ ಅಂತಂದ್ರೆ ಅನೇಕ ಮಂತ್ರಿಗಳೇನೆ ಅವರಿಗೆ ಎಲ್ಲಾ ಮೆಸೇಜ್ ಕೊಡ್ತಾ ಇದ್ರು. ಆಮೇಲೆ ಇವರೇ ಅವರನ್ನ ಎಲ್ಲೆಲ್ಲಿ ಇರಬೇಕು ಅಂತ ಇರಿಸ್ಕೊಂಡಿದ್ರು. ಇವತ್ತು ಯಾವುದೇ ಕಾರಣಕ್ಕೆ ಅವ್ರಿಗೆ ಬೇಲ್ ಸಿಗಲ್ಲ ಅಂದಮೇಲೆ ಅವರನ್ನ ಮಂಗಳೂರು ಮಾರ್ಗವಾಗಿ ಅವರನ್ನ ಹೊರ ರಾಜ್ಯಕ್ಕೆ ಕಳಿಸುವಂತ ವ್ಯವಸ್ಥೆಯೂ ಮಾಡಿದ್ರು ಅಂತಕ್ಕಂಥದ್ದು ಈಗ ಹೊರಗಡೆ ಬರ್ತಾ ಇದೆ. ಆ ಕಾರಣದಿಂದ ಮುನಿಯಪ್ಪನವರ ಹೆಸರು ತೊಳಕು ಹಾಕೊಂಡಾಗ ಅವರು ಬೇಕಾಬಿಟ್ಟಿ ಉತ್ತರ ಕೊಟ್ಟಿದ್ರು. ಮುನಿಯಪ್ಪನವರು ರಕ್ಷಣೆ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಬಹಳ ಜನರು ಹೇಳ್ತಿದ್ರು. ಆದ್ರೆ ಇವತ್ತು ದ್ವೇಷ ಭಾಷಣದ ಬಗ್ಗೆ ಮಾತಾಡ್ತಾರೆ. ಈ ರೀತಿ ಕೆಟ್ಟ ಭಾಷೆ ದ್ವೇಷ ಭಾಷಣ ಮಾಡಿದಾಗ ಅವರಿಗೆ ಇದೇ ಸರ್ಕಾರ ರಕ್ಷಣೆ ಕೊಡ್ತದಂತಂದ್ರೆ ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಇವರು ಎಂತ ಹಂತಕ್ಕೂ ಬೇಕಾದ್ರೆ ಅವರನ್ನು ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಇವರು ಹೋಗ್ತಾರೆ ಅನ್ನೋದು ಇಲ್ಲಿ ಸಾಬೀತಾಗಿದೆ. ಬೇರೆ ಅದೇ ಬಿಜೆಪಿ ಅಥವಾ ಬೇರೆ ಆ ಸಂಘಟನೆಗಳ ಮುಖಂಡರುಗಳು ಯಾರಾದರೂ ಆದ್ರೆ ಅವರನ್ನ ಶಿಕ್ಷೆಗೊಳಪಡಿಸಲಿಕ್ಕೆ ಈ ದ್ವೇಷ ಭಾಷಣದ ಆಕ್ಟ್ ಇನ್ನೂ ಬಂದಿಲ್ಲ ಅಂತಂದ್ರೂ ಅವರನ್ನ ನೋಟಿಸ್ ಕೊಟ್ಟು ದ್ವೇಷ ಭಾಷಣದ ಹೆಸರಿನಲ್ಲಿ ಅವರನ್ನ ಅರೆಸ್ಟ್ ಮಾಡೋದು ಅಥವಾ ಅವರಿಗೆ ತೊಂದರೆ ಕೊಡುವಂತ ಕೆಲಸವನ್ನ ನಾರಾಯಣ ಸ್ವಾಮಿ, ಈಗ ನಾವು ಪ್ರಶ್ನೆ ಮಾಡ್ತಿರೋದು ನೀವ್ ಹೇಳಿದಂತೆ ಮೊದಲ ದಿನವೇ ಅರೆಸ್ಟ್ ಆಗ್ಬೇಕಿತ್ತು ಅಂತೇಳಿ. ಆದ್ರೆ 14 ದಿನ ಬೇಕಾಯ್ತಾ ಅರೆಸ್ಟ್ ಮಾಡಕ್ಕೆ? ಹೈಕೋರ್ಟ್ ಅಲ್ಲಿ ಅರ್ಜಿ ವಜಾ ಆಯ್ತು, ಶಿಡ್ಲಘಟ್ಟ ಕೋರ್ಟ್ ಅಲ್ಲಿ, ಚಿಂತಾಮಣಿ ಕೋರ್ಟ್ ಅಲ್ಲಿ ಏನು ನಿರೀಕ್ಷಣಾ ಜಾಮೀನು ಅರ್ಜಿ ಆಗಿತ್ತು ಅದು ವಜಾ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ಇಷ್ಟು ದಿನ ಬೇಕಾಯ್ತಾ ಅನ್ನೋದೇ ನಮ್ಮ ಪ್ರಶ್ನೆ. ಎಲ್ಲ ಇಷ್ಟು ದಿನ ಬೇಕಾಗಿರಲಿಲ್ಲ. ಆದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಸರ್ಕಾರದವರಿಗೆ ಮನಸ್ಸಿರಲಿಲ್ಲ. ಅವರನ್ನು ರಕ್ಷಣೆ ಯಾಕೆ ಮನಸ್ಸಿರ್ಲಿಲ್ಲ? ಅಂತದ್ದೇನು ಮಾಡೋದೇನು ಗಣದಾರಿ ಕೆಲಸ ಮಾಡಿರೋದು ಇವನು? ಅವರು ಪಕ್ಷದವರಾದ್ಲೇ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಥವಾ ಮುಖಂಡರಾದ್ರೆ ಅವ್ರಿಗೆ ರಕ್ಷಣೆ ಕೊಡೋದೇ ನಮ್ಮ ಆದ್ಯ ಕರ್ತವ್ಯ. ಅವ್ರು ಏನೇ ಮಾಡಿದ್ರು, ಅವ್ರು ಕಳ್ಳತನ ಮಾಡಿದ್ರು, ಸುಳ್ಳು ಹೇಳಿದ್ರು, ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು, ಅಥವಾ ಯಾರನ್ನ ಏನ್ ಬೇಕಾದ್ರೂ ಕೆಟ್ಟದಾಗಿ ನಿಂದಿಸಿದ್ರು ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋ ಪದ ಕಾಂಗ್ರೆಸ್ ನಲ್ಲಿ ಇದೆ. ಇವತ್ತು ನೋಡಿ 16 ಕೇಸ್ ಇದೆ ಅಂತೇಳಿ SP ಹೇಳ್ತಾರೆ, ಚಿಕ್ಕಬಳ್ಳಾಪುರ SP ಹೇಳ್ತಾರೆ 16 ಕೇಸ್ ಇದೆ ಅವನ ಮೇಲೆ ಅಂತೇಳಿ. ಅಮೃತಗೌಡ ಅವರು KS ಅಧಿಕಾರಿ ನಮ್ ಜೊತೆ ಮಾತಾಡ್ಬೇಕಾದ್ರೆ ಈತ ಬ್ಯಾನರ್ ವಿಚಾರವಾಗಿ ಧಮಕಿ ಹಾಕಿರೋದು ಇದು ಮೊದಲೇನಲ್ಲ ಅಂತೇಳಿ ನಮ್ಮ ಹತ್ರನೇ ಮಾತಾಡಿದ್ದಾರೆ. ಇಷ್ಟೆಲ್ಲ ಬ್ಯಾಕ್ ಗ್ರೌಂಡ್ ಇರುವಂತ ವ್ಯಕ್ತಿಯನ್ನ ಸಮರ್ಥಿಸ್ಕೊಳ್ತಾರಲ್ಲ ಮಿನಿಸ್ಟರ್ ಮುನಿಯಪ್ಪ ಅವರು. ಸೌಮ್ಯ ಸ್ವಭಾವದವನು, ಒಳ್ಳೆ ಕಾರ್ಯಕರ್ತ ಅಂತ. ಅದೇ ಅವರು ಈ ತರ ಗುಲಾಮಗಿರಿ ಮಾಡಿನೇ ಬದುಕಿರೋದು ರಾಜಕಾರಣದಲ್ಲಿ. ಅವರು ಈ ರೀತಿ ಗುಲಾಮಗಿರಿ ಮಾಡಿ ಬೇರೆಯವರನ್ನ ಓಲೈಕೆ ಮಾಡಿಕೊಂಡು ರಾಜಕಾರಣದಲ್ಲಿ ಇವತ್ತು ಬದುಕಿದ್ದಾರೆ ಇಷ್ಟು ದಿವಸ ಅಂತಂದ್ರೆ ಅದೊಂದೇ ಕಾರಣ, ಬೇರೆ ಏನೂ ಅಲ್ಲ. ಇವತ್ತು ಯಾರೋ ಒಂದ್ ಕಡೆ ಬಾಂಗ್ಲಾದೇಶದವರನ್ನ ನುಸುಳ್ಕೊಂಡು ಬಂದು ಇಲ್ಲಿ ನೆಲೆಸಿದ್ದಾರೆ, ಅವ್ರನ್ನ ನೋಡಿ ಅಂತಂದವ್ರನ್ನ ಈಗ ಅವರಿಗೆ ಕೈಗೆ ಕೋಳ ತೊಡಿಸುವಂತ ಕೆಲಸವನ್ನ ಮಾಡಲಾಗ್ತದೆ ಅಂತೇಳಿ ಬಿಜೆಪಿಯವರು ಗಂಭೀರವಾದಂತ ಆರೋಪವನ್ನ ಮಾಡಿದ್ರಿ, ಪ್ರೊಟೆಸ್ಟ್ ಅನ್ನ ಕೂಡ ಮಾಡಿದ್ರಿ. ಅದು ನೇರ ಎಲ್ಲಾ ಕಡೆಯಲ್ಲೂ ನಡೀತಾ ಇದೆ. ಮೊನ್ನೆ ಒಬ್ಬ ಡಾಕ್ಟರ್ ವಿಷ ಸೇವಿಸಲಿಪ್ಪಾದ ವಿಧಾನಸೌಧದ ಮುಂದೆ. ಕಾರಣ ಏನು? ಅವನಿಗೆ ಎಲ್ಲಿ ಬಾಂಗ್ಲಾದೇಶಿಗರು ಇದ್ದಾರೆ ಅವ್ರನ್ನ ನೋಡಿ ಅಂತಂದಿದ್ದಕ್ಕೆ ಅವರ ಮೇಲೆ ಇವತ್ತು ಬಾಂಗ್ಲಾದೇಶದವ್ರನ್ನ ರಕ್ಷಣೆ ಮಾಡ್ತಾ ಇರೋರು ಅವರೇ, ಕಾಂಗ್ರೆಸ್ನವರು. ಯಾಕೆ ಅಂತಂದ್ರೆ ಅವರ ವೋಟ್ ಬ್ಯಾಂಕ್ ಅನ್ನು ಕಳ್ಕೋಬಾರ್ದಂತೆ. ಅವರು ದೇಶ ಹಾಳಾಗಿ ಹೋಗ್ಲಿ, ಇವ್ರಿಗೆ ವೋಟ್ ಬ್ಯಾಂಕ್ ಬೇಕು ಅಷ್ಟೇ. ನಾರಾಯಣಸ್ವಾಮಿ ಅವರೇ, FIR ಆಗಿ ಇಷ್ಟು ದಿನ ಆದ್ಮೇಲೆ ಈಗ ಅರೆಸ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಈ ಸಾಮಾನ್ಯ ಮನುಷ್ಯರಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಜನಸಾಮಾನ್ಯರು ಅರೆಸ್ಟ್ FIR ಆಗ್ಲಿ ಬಿಡ್ಲಿ ಎಳ್ಕೊಂಡ್ ಬರೋದೇ ಕೆಲಸ ಆಗ್ತಿರುತ್ತೆ. ಇಂಥ ಪ್ರಭಾವಿಗಳು ಇದ್ದ ಮಾತ್ರಕ್ಕೆ 10 ದಿನ ಅಲ್ಲ 10 ತಿಂಗಳಾದ್ರೂ ಹೋಗ್ಬೋದು. ಅಂದ್ರೆ ಇದು ಜನಸಾಮಾನ್ಯರಿಗೆ ಯಾವ ರೀತಿಯ ಸಂದೇಶ ಕೊಟ್ಟಂತಾಯ್ತು ಸರ್ಕಾರ? ಇದು ಉಳ್ಳವರಿಗೆ ಒಂದ್ ರೀತಿಯ ಕಾನೂನು, ಏನು ಇಲ್ದಿರೋರಿಗೆ ಒಂದ್ ರೀತಿ ಕಾನೂನಾ? ಅವ್ರಿಗೇನಂತಂದ್ರೆ ಅವರು ಕಾಂಗ್ರೆಸ್ ಮುಖಂಡರು, ಅವ್ರನ್ನ ಅರೆಸ್ಟ್ ಮಾಡಿಬಿಟ್ರೆ ಕಾಂಗ್ರೆಸ್ಗೆ ಅಪಮಾನ ಅನ್ನೋ ರೀತಿಯಲ್ಲಿ ತಿಳ್ಕೊಂಡಿದ್ದಾರೆ ಅವರು.
ಆ ಕಾರಣದಿಂದಲೇ ಅವರು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಹೌಸ್ ಅಲ್ಲಿ ನೀವು ಎಷ್ಟರ ಮಟ್ಟಿಗೆ ರೇಸ್ ಮಾಡಿದ್ರಿ ಸರ್ ಈ ವಿಚಾರ? ಎಲ್ಲೆಲ್ಲ ಮಾಡಿದ್ದೀವಿ, ಇವತ್ತು ನಾಳೆನೂ ಮಾಡ್ತಾ ಇದ್ದೀವಲ್ವಾ. ಪ್ರತಿ ದಿವಸ ನಮ್ದು ಅದೇ ಕೆಲಸ ಆಗಿದೆ. ಆಮೇಲೆ ಇವರ ಆರ್ಭಟ ಈ ಹೇಗಿದೆ ಅಂತಂದ್ರೆ ಒಂದಲ್ಲ ಎಷ್ಟು ನಾವು ಹೋರಾಟ ಮಾಡೋದು, ಎಷ್ಟು ಹೇಳೋದು, ದಿನಕ್ಕೆ 5-6 ಕೇಸ್ಗಳು ಬರ್ತವೆ ಇವರು. ತಿಂಗಳಿಗೊಂದು ಬಂದ್ರೆ ಅದರ ಅಂತ್ಯದವರೆಗೂ ಹೋರಾಟ ಮಾಡಬಹುದು. ಪ್ರತಿ ದಿನಕ್ಕೊಂದು ಬಂದ್ರೆ ಯಾವ ರೀತಿ ಇವ್ರನ್ನ ಹೋರಾಟ ಒಂದು ಮುಗಿಸೋಷ್ಟೊತ್ತಿಗೆ ಇನ್ನೊಂದು ಬರ್ತದೆ, ಅದನ್ನ ಕೈಗೆತ್ಕೊಳ್ಳೋಷ್ಟೊತ್ತಿಗೆ ಮತ್ತೊಂದು ಬರ್ತದೆ. ಇವರ ಅವಾಂತರ ಸಾಕಾಗಿದೆ. ಇಂಥ ದುಂಡಾವರ್ತಿ ಸರ್ಕಾರ ಜನರಿಗೆ ಬೇಕಾಗಿಲ್ಲಪ್ಪ ಅಂತ ಅನ್ನೋದಾಗ್ಬಿಟ್ಟಿದೆ. ಜನ ಈಗ ಹೇಳ್ತಿದ್ದಾರೆ, ಎಂತ ತಪ್ಪು ಮಾಡಿ ನಾವು ಈ ಸರ್ಕಾರವನ್ನ ತಂದುಬಿಟ್ವಿ, ಅನುಭವಿಸಂಗಾಗ್ಬಿಟ್ಟಿದೆ, ಹೇಗಾದ್ರೂ ಮಾಡಿ ಇವ್ರನ್ನ ಕಳಿಸಬೇಕು ಮನೆಗೆ ಅನ್ನೋ ತೀರ್ಮಾನಕ್ಕೆ ಜನ ಬಂದಿದ್ದಾರೆ. ಅಂದ್ರೆ ಈಗ ನೋಡಿ ಜನ ಹೆಂಗ್ ಮಾತಾಡ್ಕೊಳ್ತಾವ್ರು ಗೊತ್ತಾ ಚಲವಾದಿ ನಾರಾಯಣಸ್ವಾಮಿ ಅವರೇ, ನಾಳೆ ಸೆಷನ್ ಏನ್ ಕಂಟಿನ್ಯೂ ಆಗುತ್ತೆ, ಅಲ್ಲಿ ಬಿಜೆಪಿಯವರು ಇದನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡ್ ಹೋಗ್ತಾರೆ, ಅದಕ್ಕೋಸ್ಕರ ಈಗ ಅರೆಸ್ಟ್ ಮಾಡ್ತಾ ಜನ ಮಾತಾಡ್ಕೊಳ್ತಾವ್ರೆ. ಅಲ್ಲಲ್ಲ, ತಗೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೆ ಈಗ ನಾಳೆ ನಾವು ಇನ್ನು ಸಿಕ್ಕಾಕೊಂಡು ಕುತ್ಕೋಬಾರ್ದಂತ. ಆಯ್ತು, ಆದ್ರೂ ಏನಾಯ್ತು, ಈಗ ಅರೆಸ್ಟ್ ಆದ್ಮೇಲೆ ಅವರನ್ನ ಜೈಲಿಗೆ ಕಳಿಸ್ಬೇಕು ಅವ್ರನ್ನ. ಈಗ ಕೋರ್ಟ್ ಏನ್ ಹೇಳ್ತು, ಯಾಕೆ ಅವರ BNS ಇದರಲ್ಲಿ ನೀವ್ ಯಾಕೆ ಇಂತಿಂತ ಇದರಲ್ಲಿ ಹಾಕ್ಲಿಲ್ಲ, ಇಂಥದ್ದು ನೀವು ಬೇಲ್ ಸಿಗೋ ತರ ಕೇಸ್ಗಳು ಹಾಕಿದ್ರೆ ಅಂದ್ರೆ ಪೊಲೀಸ್ನವರನ್ನ ಯಾವ ರೀತಿ ಇವರು ಈ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವರು ಆದ್ರೆ ಬೇಲ್ ಸಿಗೋದು. ಓಕೆ, ಥ್ಯಾಂಕ್ ಯು ಚಲವಾದಿ ನಾರಾಯಣಸ್ವಾಮಿ ಅವರೇ ಮಾತಾಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಚಲವಾದಿ ನಾರಾಯಣಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಮೊದಲಿಗೆ ಕ್ಯಾಂಪೇನ್ ಅನ್ನು ಆರಂಭ ಮಾಡಿದ್ದು ಅರೆಸ್ಟ್ ರಾಜೀವ್ ಅಂತೇಳಿ, ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಮುನಿಯಪ್ಪ ಅವರನ್ನ ಪ್ರಶ್ನೆ ಮಾಡಿದಾಗ ನೀವೇ ಹೋಗಿ ಹುಡ್ಕೊಂಬನ್ನಿ ಅಂತೇಳಿ ನಮ್ಮನ್ನ ಪ್ರಶ್ನೆ ಮಾಡಿದ್ರು. ನಾವು ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ, ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೇ, ನಾವು ಅದನ್ನ ಪ್ರಶ್ನೆ ಮಾಡಿದ್ವಿ. ಈಗ ಕೊನೆಗೂ ಆತನ ಅರೆಸ್ಟ್ ಆಗಿದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ಇದು ಮೊದಲ ದಿನವೇ ಅರೆಸ್ಟ್ ಆಗಬಹುದಾಗಿತ್ತು. ಅವರನ್ನ ರಕ್ಷಣೆ ಮಾಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ನ ನಾಯಕರುಗಳು. ಅದರಿಂದಾಗಿ ಅವರು ಇವತ್ತಿನವರೆಗೂ ಕೂಡ ಅವರ FIR ಸ್ಕ್ವಾಶ್ಗೆ ಹಾಕಿದಾಗ ಅವ್ರು ಸ್ಕ್ವಾಶ್ ಆಗ್ಬಿಡ್ತದೆ, ಅದರಿಂದ ಅವ್ರನ್ನ ಅರೆಸ್ಟ್ ಮಾಡೋದು ಬೇಡ ಅಂತೇಳಿ ಇವರೆಲ್ಲರೂ ಇಟ್ಕೊಂಡಿದ್ರು. ಅವರನ್ನು ಯಾವ ರೀತಿ ರಕ್ಷಣೆ ಮಾಡಿದ್ದಾರೆ ಅಂತಂದ್ರೆ ಮಂತ್ರಿಗಳೇನೆ ಅವರಿಗೆ ಎಲ್ಲಾ ಮೆಸೇಜ್ ಕೊಡ್ತಾ ಇದ್ರು. ಆಮೇಲೆ ಇವರೇ ಅವರನ್ನ ಎಲ್ಲೆಲ್ಲಿ ಇರಬೇಕು ಅಂತ ಇರಿಸ್ಕೊಂಡಿದ್ರು. ಇವತ್ತು ಯಾವುದೇ ಕಾರಣಕ್ಕೆ ಅವ್ರಿಗೆ ಬೇಲ್ ಸಿಗಲ್ಲ ಅಂದಮೇಲೆ ಅವರನ್ನ ಮಂಗಳೂರು ಮಾರ್ಗವಾಗಿ ಅವರನ್ನ ಹೊರ ರಾಜ್ಯಕ್ಕೆ ಕಳಿಸುವಂತ ವ್ಯವಸ್ಥೆಯೂ ಮಾಡಿದ್ರು ಅಂತಕ್ಕಂಥದ್ದು ಈಗ ಹೊರಗಡೆ ಬರ್ತಾ ಇದೆ. ಆ ಕಾರಣದಿಂದ ಮುನಿಯಪ್ಪನವರ ಹೆಸರು ತೊಳಕು ಹಾಕೊಂಡಾಗ ಅವರು ಬೇಕಾಬಿಟ್ಟಿ ಉತ್ತರ ಕೊಟ್ಟಿದ್ರು. ಮುನಿಯಪ್ಪನವರು ರಕ್ಷಣೆ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಬಹಳ ಜನರು ಹೇಳ್ತಿದ್ರು. ಆದ್ರೆ ಇವತ್ತು ದ್ವೇಷ ಭಾಷಣದ ಬಗ್ಗೆ ಮಾತಾಡ್ತಾರೆ. ಈ ರೀತಿ ಕೆಟ್ಟ ಭಾಷೆ ದ್ವೇಷ ಭಾಷಣ ಮಾಡಿದಾಗ ಅವರಿಗೆ ಇದೇ ಸರ್ಕಾರ ರಕ್ಷಣೆ ಕೊಡ್ತದಂತಂದ್ರೆ ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಇವರು ಎಂತ ಹಂತಕ್ಕೂ ಬೇಕಾದ್ರೆ ಅವರನ್ನು ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಇವರು ಹೋಗ್ತಾರೆ ಅನ್ನೋದು ಇಲ್ಲಿ ಸಾಬೀತಾಗಿದೆ. ಬೇರೆ ಅದೇ ಬಿಜೆಪಿ ಅಥವಾ ಬೇರೆ ಸಂಘಟನೆಗಳ ಮುಖಂಡರುಗಳು ಯಾರಾದರೂ ಆದ್ರೆ ಅವರನ್ನ ಶಿಕ್ಷೆಗೊಳಪಡಿಸಲಿಕ್ಕೆ ಈ ದ್ವೇಷ ಭಾಷಣದ ಆಕ್ಟ್ ಇನ್ನೂ ಬಂದಿಲ್ಲ ಅಂತಂದ್ರೂ ಅವರನ್ನ ನೋಟಿಸ್ ಕೊಟ್ಟು ದ್ವೇಷ ಭಾಷಣದ ಹೆಸರಿನಲ್ಲಿ ಅವರನ್ನ ಅರೆಸ್ಟ್ ಮಾಡೋದು ಅಥವಾ ಅವರಿಗೆ ತೊಂದರೆ ಕೊಡುವಂತ ಕೆಲಸವನ್ನ ನಾರಾಯಣಸ್ವಾಮಿ ಅವರೇ, ಈಗ ನಾವು ಪ್ರಶ್ನೆ ಮಾಡ್ತಿರೋದು ನೀವ್ ಹೇಳಿದಂತೆ ಮೊದಲ ದಿನವೇ ಅರೆಸ್ಟ್ ಆಗ್ಬೇಕಿತ್ತು ಅಂತೇಳಿ. ಆದ್ರೆ 14 ದಿನ ಬೇಕಾಯ್ತು ಅರೆಸ್ಟ್ ಮಾಡಕ್ಕೆ. ಹೈಕೋರ್ಟ್ ಅಲ್ಲಿ ಅರ್ಜಿ ವಜಾ ಆಯ್ತು, ಶಿಡ್ಲಘಟ್ಟ ಕೋರ್ಟ್ ಅಲ್ಲಿ ಚಿಂತಾಮಣಿ ಕೋರ್ಟ್ ಅಲ್ಲಿ ಏನು ನಿರೀಕ್ಷಣಾ ಜಾಮೀನು ಅರ್ಜಿ ಆಗಿತ್ತು ಅದು ವಜಾ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ಇಷ್ಟು ದಿನ ಬೇಕಾಯ್ತು ಅನ್ನೋದು ನಮ್ಮ ಪ್ರಶ್ನೆ. ಎಲ್ಲ ಇಷ್ಟು ದಿನ ಬೇಕಾಗಿರಲಿಲ್ಲ, ಆದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಸರ್ಕಾರದವರಿಗೆ ಮನಸ್ಸಿರಲಿಲ್ಲ. ಅವರನ್ನು ರಕ್ಷಣೆ ಯಾಕೆ ಮನಸ್ಸಿರಲಿಲ್ಲ? ಅಂತದ್ದೇನು ಮಾಡೋದೇನು ಗಣದಾರಿ ಕೆಲಸ ಮಾಡಿರೋದು ಇವನು. ಅವರು ಪಕ್ಷದವರಲ್ವೇ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಥವಾ ಮುಖಂಡರಾದ್ರೆ ಅವ್ರಿಗೆ ರಕ್ಷಣೆ ಕೊಡೋದೇ ನಮ್ಮ ಆದ್ಯ ಕರ್ತವ್ಯ. ಅವ್ರು ಏನೇ ಮಾಡಿದ್ರು, ಅವ್ರು ಕಳ್ಳತನ ಮಾಡಿದ್ರು, ಸುಳ್ಳು ಹೇಳಿದ್ರು, ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು, ಅಥವಾ ಯಾರನ್ನ ಏನ್ ಬೇಕಾದ್ರೂ ಕೆಟ್ಟದಾಗಿ ನಿಂದಿಸಿದ್ರು ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋ ಕಾಂಗ್ರೆಸ್ ನಲ್ಲಿ ಇದೆ. ಇವತ್ತು ನೋಡಿ 16 ಕೇಸ್ ಇದೆ ಅಂತೇಳಿ
SP ಹೇಳ್ತಾರೆ, ಚಿಕ್ಕಬಳ್ಳಾಪುರ SP ಹೇಳ್ತಾರೆ 16 ಕೇಸ್ ಇದೆ ಅವನ ಮೇಲೆ ಅಂತೇಳಿ. ಅಮೃತಗೌಡ ಅವರು KS ಅಧಿಕಾರಿ ನಮ್ ಜೊತೆ ಮಾತಾಡ್ಬೇಕಾದ್ರೆ ಈತ ಬ್ಯಾನರ್ ವಿಚಾರವಾಗಿ ಧಮಕಿ ಹಾಕಿರೋದು ಇದು ಮೊದ್ಲೇನಲ್ಲ ಅಂತ ನಮ್ಮ ಹತ್ರನೇ ಮಾತಾಡಿದ್ದಾರೆ. ಇಷ್ಟೆಲ್ಲ ಬ್ಯಾಕ್ ಗ್ರೌಂಡ್ ಇರುವಂತ ವ್ಯಕ್ತಿಯನ್ನ ಸಮರ್ಥಿಸ್ಕೊಳ್ತಾರಲ್ಲ ಮಿನಿಸ್ಟರ್ ಮುನಿಯಪ್ಪ ಅವರು, ಸೌಮ್ಯ ಸ್ವಭಾವದವನು, ಒಳ್ಳೆ ಕಾರ್ಯಕರ್ತ ಅಂತ. ಅದೇ ಅವರು ಈ ತರ ಗುಲಾಮಗಿರಿ ಮಾಡಿನೇ ಬದುಕಿರೋದು ರಾಜಕಾರಣದಲ್ಲಿ. ಅವರು ಈ ರೀತಿ ಗುಲಾಮಗಿರಿ ಮಾಡಿ ಬೇರೆಯವರನ್ನ ಓಲೈಕೆ ಮಾಡಿಕೊಂಡು ರಾಜಕಾರಣದಲ್ಲಿ ಇವತ್ತು ಬದುಕಿದ್ದಾರೆ ಇಷ್ಟು ದಿವಸ ಅಂತಂದ್ರೆ ಅದೊಂದೇ ಕಾರಣ, ಬೇರೆ ಏನೂ ಅಲ್ಲ. ಇವತ್ತು ಯಾರೋ ಒಂದ್ ಕಡೆ ಬಾಂಗ್ಲಾದೇಶದವರನ್ನ ನುಸುಳ್ಕೊಂಡು ಬಂದು ಇಲ್ಲಿ ನೆಲೆಸಿದ್ದಾರೆ, ಅವ್ರನ್ನ ನೋಡಿ ಅಂತಂದವ್ರನ್ನ ಈಗ ಅವರಿಗೆ ಕೈಗೆ ಕೋಳ ತೊಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂತೇಳಿ ಬಿಜೆಪಿಯವರು ಗಂಭೀರವಾದಂತ ಆರೋಪವನ್ನ ಮಾಡಿದ್ರಿ, ಪ್ರೊಟೆಸ್ಟ್ ಅನ್ನ ಕೂಡ ಮಾಡಿದ್ರಿ. ಅದು ನೇರ ಎಲ್ಲಾ ಕಡೆಯಲ್ಲೂ ನಡೀತಾ ಇದೆ. ಮೊನ್ನೆ ಒಬ್ಬ ಡಾಕ್ಟರ್ ವಿಷ ಸೇವಿಸಲಿಕ್ಕಾದ ವಿಧಾನಸೌಧದ ಮುಂದೆ, ಕಾರಣ ಏನು? ಅವನಿಗೆ ಎಲ್ಲಿ ಬಾಂಗ್ಲಾದೇಶಿಗರು ಇದ್ದಾರೆ ಅವ್ರನ್ನ ನೋಡಿ ಅಂತಂದಿದ್ದಕ್ಕೆ ಅವರ ಮೇಲೆ ಇವತ್ತು ಬಾಂಗ್ಲಾದೇಶದವ್ರನ್ನ ರಕ್ಷಣೆ ಮಾಡ್ತಾ ಇರೋರು ಅವರೇ, ಕಾಂಗ್ರೆಸ್ನವರು. ಯಾಕೆ ಅಂತಂದ್ರೆ ಅವರ ವೋಟ್ ಬ್ಯಾಂಕ್ ಅನ್ನು ಕಳ್ಕೋಬಾರ್ದಂತೆ. ಅವರು ದೇಶ ಹಾಳಾಗಿ ಹೋಗ್ಲಿ, ಇವ್ರಿಗೆ ವೋಟ್ ಬ್ಯಾಂಕ್ ಬೇಕು ಅಷ್ಟೇ. ನಾರಾಯಣಸ್ವಾಮಿ ಅವರೇ, FIR ಆಗಿ ಇಷ್ಟು ದಿನ ಆದ್ಮೇಲೆ ಈಗ ಅರೆಸ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಈ ಸಾಮಾನ್ಯ ಮನುಷ್ಯರಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಜನಸಾಮಾನ್ಯರು ಅರೆಸ್ಟ್ FIR ಆಗ್ಲಿ ಬಿಡ್ಲಿ ಎಳ್ಕೊಂಡ್ ಬರೋದೇ ಕೆಲಸ ಆಗ್ತಿರುತ್ತೆ. ಇಂಥ ಪ್ರಭಾವಿಗಳು ಇದ್ದ ಮಾತ್ರಕ್ಕೆ 10 ದಿನ ಅಲ್ಲ 10 ತಿಂಗಳಾದ್ರೂ ಹೋಗ್ಬೋದು. ಅಂದ್ರೆ ಇದು ಜನಸಾಮಾನ್ಯರಿಗೆ ಯಾವ ರೀತಿ ಸಂದೇಶ ಕೊಟ್ಟಂತಾಯ್ತು ಸರ್ಕಾರ? ಇದು ಉಳ್ಳವರಿಗೆ ಒಂದ್ ರೀತಿಯ ಕಾನೂನು, ಏನು ಇಲ್ದರವ್ರಿಗೆ ಒಂದ್ ರೀತಿ ಕಾನೂನಾ? ಅವ್ರಿಗೇನಂತಂದ್ರೆ ಅವರು ಕಾಂಗ್ರೆಸ್ ಮುಖಂಡರು, ಅವ್ರನ್ನ ಅರೆಸ್ಟ್ ಮಾಡಿಬಿಟ್ರೆ ಕಾಂಗ್ರೆಸ್ಗೆ ಅಪಮಾನ ಅನ್ನೋ ರೀತಿಯಲ್ಲಿ ತಿಳ್ಕೊಂಡಿದ್ದಾರೆ ಅವರು. ಆ ಕಾರಣದಿಂದಲೇ ಅವರು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಹೌಸ್ ಅಲ್ಲಿ ನೀವು ಎಷ್ಟರ ಮಟ್ಟಿಗೆ ರೇಸ್ ಮಾಡಿದ್ರಿ ಸರ್ ಈ ವಿಚಾರ? ಎಲ್ಲೆಲ್ಲ ಮಾಡಿದ್ದೀವಿ, ಇವತ್ತು ನಾಳೆನೂ ಮಾಡ್ತಾ ಇದ್ದೀವಲ್ವಾ. ಪ್ರತಿ ದಿವಸ ನಮ್ದು ಅದೇ ಕೆಲಸ ಆಗಿದೆ. ಆಮೇಲೆ ಇವರ ಆರ್ಭಟ ಈ ಹೇಗಿದೆ ಅಂತಂದ್ರೆ, ಒಂದಲ್ಲ ಎಷ್ಟು ನಾವು ಹೋರಾಟ ಮಾಡೋದು, ಎಷ್ಟು ಹೇಳೋದು, ದಿನಕ್ಕೆ 5-6 ಕೇಸ್ಗಳು ಬರ್ತವೆ ಇವರು. ತಿಂಗಳಿಗೊಂದು ಬಂದ್ರೆ ಅದರ ಅಂತ್ಯದವರೆಗೂ ಹೋರಾಟ ಮಾಡಬಹುದು. ಪ್ರತಿ ದಿನಕ್ಕೊಂದು ಬಂದ್ರೆ ಯಾವ ರೀತಿ ಇವ್ರನ್ನ ಹೋರಾಟ ಒಂದು ಮುಗಿಸೋಷ್ಟೊತ್ತಿಗೆ ಇನ್ನೊಂದು ಬರ್ತದೆ, ಅದನ್ನ ಕೈಗೆತ್ಕೊಳ್ಳೋಷ್ಟೊತ್ತಿಗೆ ಮತ್ತೊಂದು ಬರ್ತದೆ. ಇವರ ಅವಾಂತರ ಸಾಕಾಗಿದೆ. ಇಂಥ ದುಂಡಾವರ್ತಿ ಸರ್ಕಾರ ಜನರಿಗೆ ಬೇಕಾಗಿಲ್ಲಪ್ಪ ಅಂತ ಅನ್ನೋದಾಗ್ಬಿಟ್ಟಿದೆ. ಜನ ಈಗ ಹೇಳ್ತಿದ್ದಾರೆ, ಎಂತ ತಪ್ಪು ಮಾಡಿ ನಾವು ಈ ಸರ್ಕಾರವನ್ನ ತಂದುಬಿಟ್ವಿ, ಅನುಭವಿಸಂಗಾಗ್ಬಿಟ್ಟಿದೆ, ಹೇಗಾದ್ರೂ ಮಾಡಿ ಇವ್ರನ್ನ ಕಳಿಸಬೇಕು ಮನೆಗೆ ಅನ್ನೋ ತೀರ್ಮಾನಕ್ಕೆ ಜನ ಬಂದಿದ್ದಾರೆ. ಅಂದ್ರೆ ಈಗ ನೋಡಿ ಜನ ಹೆಂಗ್ ಮಾತಾಡ್ಕೊಳ್ತಾವ್ರು ಗೊತ್ತಾ ಚಲವಾದಿ ನಾರಾಯಣಸ್ವಾಮಿ ಅವರೇ, ನಾಳೆ ಸೆಷನ್ ಏನ್ ಕಂಟಿನ್ಯೂ ಆಗುತ್ತೆ, ಅಲ್ಲಿ ಬಿಜೆಪಿಯವರು ಇದನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡ್ ಹೋಗ್ತಾರೆ, ಅದಕ್ಕೋಸ್ಕರ ಈಗ ಅರೆಸ್ಟ್ ಮಾಡ್ತಾ ಇದ್ದಾರೆ ಜನ ಮಾತಾಡ್ಕೊಳ್ತಾವ್ರೆ. ಅಲ್ಲಲ್ಲ, ತಗೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೆ ಈಗ ನಾಳೆ ನಾವು ಇನ್ನು ಸಿಕ್ಕಾಕೊಂಡು ಕುತ್ಕೋಬಾರ್ದಂತ ಆಯ್ತು. ಆದ್ರೂ ಏನಾಯ್ತು, ಈಗ ಅರೆಸ್ಟ್ ಆದ್ಮೇಲೆ ಅವರನ್ನ ಜೈಲಿಗೆ ಕಳಿಸ್ಬೇಕು ಅವ್ರನ್ನ. ಈಗ ಕೋರ್ಟ್ ಏನ್ ಹೇಳ್ತು, ಯಾಕೆ ಅವರ BNS ಇದರಲ್ಲಿ ನೀವ್ ಯಾಕೆ ಇಂತಿಂತ ಇದರಲ್ಲಿ ಹಾಕ್ಲಿಲ್ಲ, ಇಂಥದ್ದು ನೀವು ಬೇಲ್ ಸಿಗೋ ತರ ಕೇಸ್ಗಳು ಹಾಕಿದ್ರೆ, ಅಂದ್ರೆ ಪೊಲೀಸ್ನವರನ್ನ ಯಾವ ರೀತಿ ಇವರು ಈ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಅವರು ಆದ್ರೆ ಬೇಲ್ ಸಿಗೋದು. ಓಕೆ, ಥ್ಯಾಂಕ್ ಯು ಚಲವಾದಿ ನಾರಾಯಣಸ್ವಾಮಿ ಅವರೇ ಮಾತಾಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.